ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾಯಿದ್ದೀನಿ. ಅದರಲ್ಲೂ ಮಕ್ಕಳು ತುಂಬ ಇಷ್ಟಪಡೋ ರೆಸಿಪಿ ಇದು ಪೈನಾಪಲ್ ಜಾಮ್. ಪೈನಾಪಲ್ ಜಾಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಮಕ್ಳಿಗಂತೂ ಕೇಳೋದೇ ಬೇಡ. ಪೈನಾಪಲ್ ಜಾಮ್ ಮತ್ತು ಬ್ರೆಡ್ಡು ಅಂದರೆ ಒಂದೆರಡು ಎಕ್ಸ್ಟ್ರಾನೇ ಬೇಕು ಅಂತಾರೆ. ಹಾಗಿದ್ರೆ ಬನ್ನಿ ಮನೆಯಲ್ಲೇ ಫ್ರೆಶ್ ಆಗಿ ಪೈನಾಪಲ್ ಜಾಮ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಸೈಜ್ದು ಪೈನಾಪಲ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಿಪ್ಪೆನೆಲ್ಲ ತೆಕ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದಾದ ನಂತರ ಪೈನಾಪಲ್ನಲ್ಲಿ ಈ ರೀತಿ ಇರುತ್ತಲ್ಲ, ಇದು ಕೆಲವ್ರಿಗೆ ಇಷ್ಟ ಆಗಲ್ಲ. ಅದನ್ನು ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ಅದರ ಅವಶ್ಯಕತೆ ಇರೋದಿಲ್ಲ. ನಾವು ಇದನ್ನು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಅದೆಲ್ಲ ನೀಟಾಗಿ ಗ್ರೈಂಡ್ ಆಗುತ್ತೆ. ಆದ್ದರಿಂದ ಅದನ್ನೇನು ತೆಗಿಯೋಕ್ಕೆ ಹೋಗಬೇಡಿ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಜಾರ್ನಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರು ಹಾಕ್ತೇನೆ ರುಬ್ಕೋಬೇಕು. ನೀವೇನಾದರೂ ಸ್ವಲ್ಪ ನೀರು ಹಾಕಿದ್ರೂ ಪೈನಾಪಲ್ ಜಾಮ್ ಚೆನ್ನಾಗಾಗೋದಿಲ್ಲ ಮತ್ತು ಬೇಗ ಹಾಳಾಗುತ್ತೆ. ಆದ್ದರಿಂದ ಸ್ವಲ್ಪನೂ ನೀರು ಹಾಕ್ತೇನೆ ರುಬ್ಕೋಬೇಕು. ಪೈನಾಪಲ್ನೆಲ್ಲ ರುಬ್ಕೊಂಡಿದ್ದಾಗಿದೆ. ನೋಡ್ಬೋದು ಪೈನಾಪಲ್ ರಸ ಇಷ್ಟು ರೆಡಿಯಾಗಿದೆ. ಇದನ್ನು ಅಳತೆ ಮಾಡಿಕೊಂಡು ನಾವು ಯಾವ ಪಾತ್ರೆಯಲ್ಲಿ ಜಾಮ್ನ ಮಾಡ್ತಾಯಿದ್ದೀವಿ ಅದಕ್ಕೆ ಸೇರಿಸ್ಕೋಬೇಕು. ನನಗೆ ಈ ಬೌಲ್ನಲ್ಲಿ 2 ಬೌಲು ಪೈನಾಪಲ್ ರಸ ರೆಡಿಯಾಗಿದೆ. ಇದನ್ನು ಯಾಕೆ ಅಳತೆ ಮಾಡ್ಕೋಬೇಕು ಅಂದರೆ, ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಟೈಮು ಸಕ್ಕರೆನ ಹಾಕ್ಕೊಳ್ಳೋಕ್ಕೆ ಅಳತೆ ಚೆನ್ನಾಗಿ ಗೊತ್ತಾಗುತ್ತೆ. ಇವಾಗ ಪೈನಾಪಲ್ ರಸನ ಕುದಿಯೋಕೆ ಅಂತ ಇಟ್ಟಿದ್ದೀನಿ. ಇದಕ್ಕೆ 1 ಇಂಚಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ. ಚಕ್ಕೆ ಹಾಕಿದ ನಂತರ ತಿರುಗಿಸ್ಬಿಟ್ಟು ಕುದಿಯೋಕೆ ಬಿಡಿ. ಮತ್ತು ಆದಷ್ಟು ತಳ ಮಂದ ಇರೋ ಪಾತ್ರೆನ ತೊಗೊಳ್ಳಿ ಅಥವಾ ನಾನ್ ಸ್ಟಿಕ್ ಪ್ಯಾನ್ನ ತೊಗೊಳ್ಳಿ. ತಿರುಗ್ತಾ ಗಟ್ಟಿ ಬರ್ತಾ ಇರುತ್ತೆ, ಆವಾಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಇದು 10 ನಿಮಿಷದಿಂದ ಕುದೀತಾ ಇತ್ತು. ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1.5 ಬೌಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಾನು ಪೈನಾಪಲ್ ರಸನ ಯಾವುದರಲ್ಲಿ ಅಳತೆ ಮಾಡಿದ್ದೆ ಅದರಲ್ಲೇ ಸೇರಿಸ್ಕೊಂಡಿದ್ದೀನಿ. ಪೈನಾಪಲ್ಲು ತುಂಬಾ ಸ್ವೀಟ್ ಇತ್ತು ಅಂತ 1.5 ಬೌಲ್ ಹಾಕ್ಕೊಂಡಿದ್ದೀನಿ. ಮತ್ತು ನಮ್ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಸಕ್ಕರೆ ಕೊಡೋದು ಕಡಿಮೆ, ಆದ್ದರಿಂದ ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕ್ಕೋತೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಪೈನಾಪಲ್ ರಸ ಎಷ್ಟಿರುತ್ತೆ ಅಷ್ಟೇ ಸಮ ಪ್ರಮಾಣದಲ್ಲಿ ಸಕ್ಕರೆನ ಸೇರಿಸ್ಕೊಳ್ಳಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೊರೆ ಎಲ್ಲ ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ಇದೆ. ಈ ನೊರೆ ಎಲ್ಲ ಪೂರ್ತಿ ಕಡಿಮೆ ಆಗೋ ತನಕ ಕುದಿಸ್ಕೋಬೇಕು. ಏನಿಲ್ಲ ಅಂದರೂ 20ರಿಂದ 30 ನಿಮಿಷ ಬೇಕೇ ಬೇಕಾಗುತ್ತೆ. ಏಕೆಂದರೆ ಇದು ಲಿಕ್ವಿಡ್ ಐಟಮ್ ಆಗಿರೋದ್ರಿಂದ ಗಟ್ಟಿ ಬರೋ ತನಕ ಕುದಿಸ್ಕೊತಾ ಇರಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಒಂದು 20ರಿಂದ 25 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ಇದು ಗಟ್ಟಿಯಾಗಿದೆ, ನೀವು ನೋಡ್ಬೋದು. ನೀವು ಈ ರೀತಿ ಸ್ಪೂನಿಂದ ತೆಗೆದು ನೋಡಿ, ಅದು ಬೀಳೋವಾಗ ಸ್ವಲ್ಪ ಗಟ್ಟಿ ಇರಬೇಕು. ಜೇನುತುಪ್ಪ ಥರ ನಿಧಾನಕ್ಕೆ ಬೀಳ್ತಾ ಇದ್ದರೆ ಪೈನಾಪಲ್ ಜಾಮು ರೆಡಿಯಾಗಿದೆ ಅಂತ. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಮತ್ತು ಕೊನೆಯಲ್ಲಿ 1 ಸ್ಪೂನ್ ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ನಾವು ನಿಂಬೆ ರಸನ ಸೇರಿಸೋದ್ರಿಂದ ಜಾಮ್ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಜಾಮು ಗಟ್ಟಿ ಆಗೋದಿಲ್ಲ. ನಾವು ಎಷ್ಟು ದಿನ ಇಟ್ಟರು ಯಾವ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ಅದೇ ರೀತಿ ಇರುತ್ತೆ. ಆದ್ದರಿಂದ ನಾವು ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೋಬೇಕು. ಮತ್ತು ನೀವು ಇವಾಗ ನೋಡ್ತಾ ಇರ್ಬೋದು, ಜಾಮು ರೆಡಿಯಾಗಿದೆ. ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇಡಬೇಕು. ಒಂದು ಅರ್ಧ ಗಂಟೆ ಆದ ನಂತರ ಜಾಮು ಗಟ್ಟಿ ಬರುತ್ತೆ. ಇವಾಗ ಒಂದು ಅರ್ಧ ಗಂಟೆ ಆಗಿದೆ, ತಣ್ಣಗಾಗಿದೆ. ಮತ್ತು ನಾನಿಲ್ಲಿ 1 ಪೈನಾಪಲ್ನ ತೊಗೊಂಡಿದ್ದೆ. 1 ಪೈನಾಪಲ್ಲಿಂದ ಅರ್ಧ kg ಬಾಟಲ್ ತುಂಬ ಜಾಮ್ ರೆಡಿಯಾಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಜಾಮು ಅಂತ. ನೋಡೋದಕ್ಕಷ್ಟೇ ಅಲ್ಲ, ಟೇಸ್ಟು ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಮನೆಯಲ್ಲೇ ಪೈನಾಪಲ್ ಜಾಮ್ನ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.